ಸರ್ ಚನ್ನಪಟ್ಟಣ ಉಪಚುನಾವಣೆ ವಿಚಾರವಾಗಿ ಸರ್ ಚನ್ನಪಟ್ಟಣ ಉಪಚುನಾವಣೆಗೆ ಏನು ಹೇಳ್ತೀರಾ ಸರ್ ಜನತೆಗೆ ಚನ್ನಪಟ್ಟಣ ಜನತೆಗೆ ಏನು ಹೇಳ್ತೀವಿ ಗೆಲ್ಸವ್ರೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ರಾಮನಗರ ಜಿಲ್ಲೆ ಇವತ್ತು ಪೂರ್ತಿ ಇವಾಗ ಕಾಂಗ್ರೆಸ್ಮಯ ಅಲ್ಲ ಸುಮ್ಮನೆ ಅವೆಲ್ಲ ದುರಾಂಕಾರದ ಮಾತುಗಳು ಪೂರ್ತಿ ಕಡಿಮೆ ಜಾಸ್ತಿ ಕಡಿಮೆ ಎಲ್ಲ ಅವೆಲ್ಲ ಅವಕಾಶ ರೂಲಿಂಗ್ ಪಾರ್ಟಿ ಐತೆ ಅಂತೇಳಿ ಅವಕಾಶ ಮಾಡಿಕೊಟ್ಟವ್ರೆ. CP ಯೋಗೀಶ್ವರ್ ಅವ್ರಿಗೊಂದು ಅವಕಾಶ ಕೊಟ್ಟವ್ರೆ. DK ಶಿವಕುಮಾರ್ ಅವರ ಕಾರ್ಯ ಮುಖ್ಯಮಂತ್ರಿಗಳ ಕಾರ್ಯ ನಮ್ಮ ಸರ್ಕಾರದ ಕಾರ್ಯನ ಮೆಚ್ಚಿ ಜನ ಓಟ್ ಹಾಕವ್ರೆ. ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಸರ್ ಯೋಗೇಶ್ವರ್ ಒಂದು ಮಾತಾಡಿದ್ದಾರೆ, JDSನ 15 ಶಾಸಕರನ್ನು ಬೇಕಾದ್ರೆ ಆಪರೇಷನ್ ಮಾಡಿ ಅವ್ರನ್ನೇ ಕೇಳ್ಬೇಕು ನೀವು, ನಮಗೆ ಅವೆಲ್ಲ ಗೊತ್ತಿಲ್ಲ. ಅಷ್ಟೊಂದು ಶಕ್ತಿ ನಮಗಿಲ್ಲ, ನಾವಿನ್ನೂ ಸ್ವಲ್ಪ ಶಕ್ತಿ ಕಡಿಮೆ ಇರೋದು. ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುವಂಥ ಸಂಭವ ಐತೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ಬಿಂಬಿಸ್ತಾರೆ. ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳವ್ರೆ, ನೋಡುವ ಆ ಟೈಮ್ ಏನೇನಾಗ್ತದೆ ಅಂತ ಹೈಕಮಾಂಡ್ ಕೂಡ ತೀರ್ಮಾನ. ನೀವು ಒಬ್ರು ಆಕ್ರೋಶ ಪ್ರಬಲ ಸರ್ ಆಕಾಂಕ್ಷೆ ಎಲ್ಲ ಮಾಡ್ಲೇಬೇಕಲ್ವೇನ್ರಿ? ಎಷ್ಟಿಸನ್ರಿ ಪೊಲೀಸ್ ಕೆಲಸ ನಮ್ಗಿನ್ನೂ ಪೊಲೀಸ್ನವರಾಗಿದ್ರೆ ಇಷ್ಟೊತ್ತಿಗೆಲ್ಲ ಪ್ರಮೋಷನ್ ಸಿಕ್ಕಿ DYSP ಆಗ್ಬಿಡೋರು 35 ವರ್ಷಕ್ಕೆ. ನಮ್ಗಿನ್ನೂ ಪ್ರಮೋಷನೇ ಸಿಕ್ಕಿಲ್ಲ, ಬರೀ ಅಲ್ಲೇ ಇದೀವಿ ನಾವು. ಪ್ರಬಲವಾದ ಪ್ರಮೋಷನ್ ಆಕಾಂಕ್ಷೆ ಕೇಳ್ತಾ ಇದೀವಿ. ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರಬಲ ಅಲ್ಲ, ಆಗ್ಲೇಬೇಕು. ಒತ್ತಾಯ ಮಾಡಿದ್ರೆ ಸರ್ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ, ಒತ್ತಾಯ ಏನದು ಆಗ್ಲೇಬೇಕು. ಈ ಬಾರಿ ಆಗ್ಲೇಬೇಕು. ಈಗಾಗಲೇ ಬೇರೆ ಬೇರೆ ಲಾಬಿ ನಡೆಸ್ತಾ ಇದ್ದಾರೆ. ಲಾಬಿ ನಾನೇ ನಡೆಸ್ಬೇಕು, ಗೊತ್ತಿಲ್ವ ಯಾರು ಸೀನಿಯಾರಿಟಿ, ಯಾರು ಕೆಲಸ ಮಾಡೋರೆ, ಏನು ಮಾಡೋರೆ. ಮೊನ್ನೆ ಉಪಚುನಾವಣೆಯಲ್ಲಿ ಯಾರ್ಯಾರ ಶಕ್ತಿ ಏನು, ಯಾರ್ಯಾರು ಏನೇನು ಕೆಲಸ ಮಾಡೋದಿಲ್ಲ ಗೊತ್ತದಲ್ಲ, ಹೈಕಮಾಂಡ್ ಗಮನಕ್ಕೆ ಬಂದಲ್ಲ. ಸರ್ ಯೋಗೇಶ್ವರ್ಗೆ ಏನೋ ಕೊಡ್ತಾರೆ ಅಂತ ಇರಲಿ, ಅವರು ಆಕಾಂಕ್ಷಿ, ಅವರು ಆಸೆ ಇರಲ್ವ? ಯಾವ ಮನುಷ್ಯನಿಗೆ ಆಸೆ ಇರಲ್ಲ ಮಂತ್ರಿ ಆಗ್ಬೇಕು ಅಂತ? ಅವ್ರಿಗೂ ಆಸೆ ಇದೆ, ನಮಗೂ ಆಸೆ ಇದೆ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ. ಸರ್ ಈಗ ಸೋಲೂರು ಹೋಬಳಿ ಮಾಗಡಿ ಸೇರಿಸೋ ವಿಚಾರವಾಗಿ ಏನಾಗಿದೆ ಸರ್? ಖಂಡಿತ ಮಾಗಡಿಲೇ ಇರ್ತದೆ, ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್.